ನಂಬುತ್ತಾನಿದ್ದೇನೆ. ಒಂದು ಹೇಳ್ತೇನೆ, ಇನ್ನೊಂದು ಹೇಳ್ಬೋದು. ಎರಡು ದಿವಸ ಬದುಕು, ಅವಳ ತನ್ನ ಜೊತೆ ಬಿಡು. ನಡೆ ನಡೆ. ನಿನ್ನನ್ನು ಜೀವಮಯ ಕಂಡಿ ಬಂದವನು ಅಲ್ಲ, ಪ್ರಾಣದಾಸೆ ನನಗಿಲ್ಲ. ದೇವತೆಗಳಿಗೆ ಮಾತನ್ನು ಕೊಟ್ಟಿದ್ದೇನೆ, ನಿಮ್ಮನ್ನು ಅವರನ್ನೆಲ್ಲ ಉಳಿಸ್ತೇನೆ. ಮಹಾನೇ ಹೊಸ ಮಾತನ್ನು ಉಳಿಸ್ತೇನೆ. ಎಲ್ಲರಿಗೂ ಒಂದೇ ಅಭ್ಯಾಸವ ಇದು, ಒಬ್ಬೆ ಹಾಕುದು. ಮೆಲ್ಲಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ವಾ? ನಮಗೆಲ್ಲ ಕಿವಿ ಕೇಳ್ತದೆ. ನಿನ್ನಲ್ಲಿ ಮಾತಾಡಿದ ನಾನೀಗ ಈ ಮನೆಗಿಂತ ದೊಡ್ಡ ಮೆಟ್ಟುಕಲ್ಲಾದ್ರೆ ಇದೇ ಆಗುದಿಲ್ಲ. ನಿನಗಾದೀತು, ನನಗಾಗಲಿಕ್ಕಿಲ್ಲ. ಅಲ್ಲ, ಮೆಟ್ಟುಕಲ್ಲು ಹತ್ತಲಿಕ್ಕೆ ಇರುವಂತದ್ದಲ್ವ ಅದು? ಇದೆಂತದಕ್ಕೆ ಇರುವುದು? ದೊಡ್ಡದಾದ್ರೆ ಸಣ್ಣದಾಗ್ತದೆ. ದೊಡ್ಡದಾದ್ರೆ ನಾನು ಹೇಳ್ತೇನಲ್ಲ, ಏರುವುದಿದ್ರೆ ಏರು. ಮೆಟ್ಟುಕಲ್ಲಿರಬೇಕಾದ್ರೂ ಮನೆಯಲ್ಲಿ ಮೆಟ್ಟುಕಲ್ಲನ್ನು ಕಾಂಪಳಲ್ಲಿ ಇಟ್ಟುಕೊಂಡು ಊರಿ ಹಿಡಿ ತಿರುಗಾಡುವ ಕ್ರಮ ಇಲ್ಲ. ನಿನ್ನ ಹೆಂಡತಿ ಆದ್ರೆ ಇರಬೇಕಾದಲ್ಲೇ ಇರಬೇಕು. ಈಗ ನಿನಗೆ ತೊಂದರೆ ಆಯ್ತಾ? ಆಯ್ತು, ನನಗೆ ಅವಳಿಗೆ ಮನಸ್ಸಾಗಿದೆ ಈ ಭಾಗ್ಯೋತ್ಸವವನ್ನು ಕಾಣಬೇಕಂತ ಅರ್ಥವಾದ. ಎಲ್ಲ ಇಲ್ಲಿದ್ದವರೆಲ್ಲ ಹೀಗಿದ್ದವರೇ ಇರುದಾ? ಅಲ್ಲ, ಕೇಳುವವರು ಹೇಗಿದ್ದಾರೆ? ನಮಗಿಂತ ಹಳತರ ಆಗುಂಟು. ನಮಗೆ ಕಣ್ಣಿಗೆ ಕಾಣತಾನೆ ಹೇಳಿದ್ದು ನಾವು. ನಾನು ಕಣ್ಣಿಗೆ ಕಂಡದ್ದನ್ನ ಹೇಳಿ. ನನಗೆ ಅಲ್ಲಿ ಗೊತ್ತು. ಒಮ್ಮೆ ಕನ್ನಡಿ ನೋಡು ಹೋಗಿ. ನಮಗೆ ಅದ ಅಭ್ಯಾಸ ಇಲ್ಲ. ಎಂತದ್ದು ನೋಡಿಕೊಂಡೇ ಕೂತ್ಕೊಳ್ಳೋದು. ನೋಡಿಕೊಂಡು ಕೂತ್ಕೊಳ್ಳೋದು ಬೇಡ, ಒಮ್ಮೆ ನೋಡಿದ್ರೆ ಸಾಕು. ಮತ್ತೆ ಜನ್ಮಗಾಲಕ್ಕೆ ನೋಡ್ಲಿಕ್ಕಿಲ್ಲ. ಕನ್ನಡಿ ನೋಡಿ ಒಮ್ಮೆ ನೋಡಿದ್ರೆ ಕಟ್ಟಿಕೊಂಡು ಹೊರಟಿದ್ದೀರ, ನಾಚಿಕೆ ಆಗೋದಿಲ್ಲ? ನಾಚಿಕೆ ನಮ್ಮ ಹೆಂಡತಿಯನ್ನು ಕರ್ಕೊಂಡು ಹೋಗುದಕ್ಕೆ ನಾಚಿಕೆ. ನಾಚಿಕೆ ಇರ್ತದೆ. ಬಂದದ್ದು ನಾವಲ್ಲ, ನೀವಲ್ಲ. ಅಲ್ಲ, ಬಂದದ್ದೆಲ್ಲಿಗೆ ಅಂತ ಇರುದು. ಇದು ನಮ್ಮ ಸಾಮ್ರಾಜ್ಯ. ಇಲ್ಲಿಗೆ ಬಂದು ಬರಬೇಕಾದ ಹಾಗೆ ಬರಲಿಲ್ಲ ಒಂದು, ಮಾಡಬಹುದಾದದ್ದನ್ನು ಮಾಡಲಿಲ್ಲ ಎರಡು. ಈ ಎರಡು ವಿಷಯಗಳಿಗಾಗಿ ನಿನ್ನ ಮೇಲೆ ನಾನು ಕ್ರೋಧಾವಿಷ್ಟನಾಗಿದ್ದೇನೆ. ನಮ್ಮಮ್ಮ ಪ್ರಾಗ್ಜ್ಯೋತಿಷದ ರಕ್ಷಣೆಗಾಗಿಯೇ ಕಟಿಬದ್ಧನಾಗಿ ನಿಂದವ. ಅವನಿಂದ ಬಂಧಿಸಲ್ಪಟ್ಟ 6,000 ವರಭಾಷೆಗಳನ್ನು ನಿರ್ಣಯವಾಗಿ ಕತ್ತರಿಸಿ ಅವನ ರುಂಡವನ್ನು ಚೆಂಡ ಸೇರಬೇಕಾದಲ್ಲಿ ಸೇರಿದ್ದಾನೆ. ಅವ ಸೇರಬೇಕಾದದ್ದೆಲ್ಲಿ ಅನ್ನುವುದನ್ನು ನೀನು ನಿರ್ಣಯ ಮಾಡುವುದಾ? ಪಾಪ ಅಲ್ಲ, ಹಸು ಎಲ್ಲಿರಬೇಕು, ಗೋವೆಲ್ಲಿರಬೇಕು ಅದನ್ನು ನಿರ್ಣಯಿಸುವವ ನೀನು. ಆದ್ದರಿಂದ ಬಂದದ್ದಕ್ಕೆ ಮಾಡಿದ್ದು ಯಾಕೆ ಹೇಳಿ. ಏನು ಗೋಪಾಲ? ಹಾಗೆ ಗೋಪಾಲ ಹೌದು, ನಾವು ಹಾಗೆ ಇನ್ನೂ ಹಾಗೆ ಹಾಗೆ ಇರು. ಯಾವಾಗ್ಲೂ ಹೀಗೆ ಅವರು
ನಮಗೆ ದೂರ ಆಗಿದೆ, ಅಕೃತ್ಯ ಮೇರೆ ಮೀರ್ತಾ ಇದೆ ಎಂಬ ಹಾಗೆ. ಹೀಗೆ ಮಾಡಿದ್ರೆ ಊರು ದೂರ ಆಗಿದೆ, ಕಾಡು ಹತ್ತಿರ ಆಗಿದೆ. 16,000 ಹೆಣ್ಮಕ್ಕಳನ್ನು ನಿನ್ನ ಕಾರಾಗೃಹದಲ್ಲಿ ಬಂಧಿಸಿದೆ. ಹೌದು. ಮಾತ್ರವಲ್ಲ, ದೇವಲೋಕವನ್ನು ಸೇರಿದೆ. ನಿನಗೆ ನಷ್ಟ ಆಯ್ತಾ ಈಗ? ದೇವೇಂದ್ರನು ಸೋಲಿಸಿದೆ. ನಾನು 16,000 ತಂದು ಇಲ್ಲಿಟ್ಟದಲ್ಲಿ ನಿನಗೇನು ನಷ್ಟ ಆಗಿಲ್ಲ? ನಷ್ಟ ಆಗೋವರಿಗೆ ಆಗಿದೆ ಅಲ್ಲ ಅಲ್ಲಿ. ವರುಣನ ಮನುಷ್ಯ ಇಲ್ಲ, ಅದಿತಿ ದೇವಿಯ ಕುಂಡಲ ಇದೆಲ್ಲವನ್ನು ಕೂಡ ಅಪಹಾರ ಮಾಡಿಕೊಂಡು ನಿನ್ನ ಪ್ರಾಗ್ಜ್ಯೋತಿಷಕ್ಕೆ ತಂದೆಯಂತೆ ಅದನ್ನೆಲ್ಲ ಕೊಡು, ಬದುಕಲಾಗುತ್ತದೆ. ಅಲ್ಲದೆ ಇದ್ರೆ ಮೂರಲ್ಲೂ ನಾನು ಕಾಯ್ತೇನೆ. ಇನ್ನೊಬ್ಬನಿಗೆ ನೀತಿ ಬೋಧನೆ ಮಾಡಬೇಕಾದರೆ ತಾನು ನೀತಿವಂತನಾಗಬೇಕು. ರುಕ್ಮಿಣಿಯನ್ನು ಮದುವೆಯಾದೆ, ಅಪಹರಿಸಿ ತಂದೆ, ವೃಂದಾನುವಿಂದರನ್ನು ಮದುವೆ ಸೋಲಿಸಿ ಮತ್ತೊಬ್ಬಳನ್ನು ಮದುವೆಯಾದ ಮಿತ್ರವಿಂದೆಯನ್ನು. ಹಾಗಾದ್ರೆ ನಿನ್ನ ಎಲ್ಲಾ ಮದುವೆಯ ಹಿಂದೆಯೂ ಒಂದು ಕರುಣ ಕಥೆ ಇದೆ. ಹಾಗಾದ್ರೆ ನೀನು ಅಪಹರಿಸಿ ತಂದರದು ಸರಿ, ನಾನು ಅಪಹರಿಸಿ ತಂದರದ ಅಪರಾಧ. ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಒಂದು ನ್ಯಾಯ ಅಂತ ಇಲ್ಲವಲ್ಲ. ಹಾಗಾದ ಕಾರಣ ನನ್ನನ್ನು ವಿಚಾರಿಸುವ, ನನ್ನನ್ನು ವಿಮರ್ಶಿಸುವ ಅಧಿಕಾರ ಅರ್ಹತೆ ನಿನಗಿಲ್ಲ. ನರಕಾಸುರ, ಇಷ್ಟರವರೆಗೆ ಒಂದು ಲೆಕ್ಕ, ಇನ್ನು ನನ್ನ ಲೆಕ್ಕ. ನಿನ್ನ ಲೆಕ್ಕ ಇವತ್ತು ನಾನು ಮುಗಿಸುತ್ತೇನೆ. ಹೌದಾ? ಮಗುಳೆ ನಿನ್ನ ನಿನ್ನ ಹತ್ರ ಹೇಳಿದ್ದ? ಅಲ್ಲ, ಹೇಳಿದ್ದ ನಮ್ಗೆ ಈಗ. ಕತ್ತು ಕತ್ತರಿಸುವೆ. ನಿನ್ನಂತೆ ನ್ಯಾಯ ಆಗಿ ಹೋಯ್ತಲ್ಲ. ಹೆಣ್ಮಕ್ಕಳ ಕಣ್ಣೀರು, ಆಮೇಲೆ ಅರಸು ಮಕ್ಕಳ ರೋದನ, ನಿನಗದು ಸತ್ಯವಾಗಲಿಲ್ಲ, ಇಷ್ಟ ಆಗಲಿಲ್ಲ. ಹೆಣ್ಣು ಮಕ್ಕಳನ್ನು ನಾನೇನು ಅನ್ಯಾಯವಾಗಿ ಕರೆತಂದದ್ದಲ್ಲ, ಬಲವಂತವಾಗಿ ಅನುಭವಿಸುವುದಕ್ಕೂ ಅಲ್ಲ, ಮದುವೆ ಆಗುವುದಕ್ಕಾಗಿ ಕರ್ಕೊಂಡು. ಅದು ಸಾಕಾಗಲಿಲ್ಲ, ಇಂದ್ರಾಣಿಯನ್ನು ಬಯಸಿದೆ. ಮತ್ತೊಬ್ಬ ಸತಿಯನ್ನು ನೀನು ಬಯಸ್ತಿ ಅಂತಾದ್ರೆ ಏನು ಹೇಳ್ಬೇಕು ಹೇಳು? ನಾನು ಇಂದ್ರಾಣಿಯನ್ನು ಬಯಸಿದ್ದು ತಪ್ಪೆಂದಾದರೆ ಹೋಗಿ ಆ ನಾರದರಲ್ಲಿ ಹೇಳು, ನನ್ನಲ್ಲಿ ಹೇಳುವುದಲ್ಲ. ನನ್ನನ್ನು ಕಳುಹಿಸಿಕೊಟ್ಟದ್ದು ಅವನು. ನಾರದ ತಿರುಕ, ಅವನಿಗೆ ಕೈ ಹಿಡಿದ ಹೆಂಡತಿ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಅವನಿಗೆ ಏನು? ಯಾರು ಸತ್ರ ಅವನಿಗೇನು ನಷ್ಟ? ನಿಮ್ಮನ್ನು ಕೊಲಿಸುವುದಕ್ಕೆ ಬೇಕಾಗಿ ಹಂಚಿದ ಅವಳು. ನಿನಗೆ ಉಪಕಾರ ಮಾಡಿದವ ನಾರದವತ್ತು ಮರಿಬೇಡ. ಕಂಸನನ್ನು ಪ್ರೇರೇಪಿಸದೇ ಇದ್ದರೆ ನಿನಗೆ ಕಂಸಾರಿ ಅಥವಾ ಕಿರೀಟ ಇನ್ನು ನಿನ್ನನ್ನು ಪ್ರೇರೇಪಣೆ ಮಾಡಿದ್ದು ಅದಕ್ಕೆ ನೀನು ಸಾಯಬೇಕು ಅಂತಿದೆ. ತೀರ್ಮಾನ ಮಾಡುವ ಆಗದಾ? ಸರಿ ಮಾರಾಯ, ನೀನು ಹೊಡೆದಲಿಗೆ ಹೊಡೆಯುವುದ? ನೋವಾಗುದಿಲ್ಲ ಅವರಿಗೆ? ನಿನಗೆ ಕಾಲು ಎತ್ತಲಿಕ್ಕೆ ಆಗ್ತದೆ ಅಂತ ಅವರಿಗೆ ಆಗ್ತದ? ನೀನು ಆ ಜಾತಿ ಅಲ್ವ? ಹೋಗು, ನಾನು ಸುಮ್ಮನೆ ಹೇಳಿದ್ದು. ಹೊಡಿಬೇಡ ಹೊಡಿಬೇಡ, ಸ್ವಲ್ಪ ನಿಲ್ಲು, ಮಾತಾಡ್ಲಿಕ್ಕೆ ಒಂದು ಅವಕಾಶ ಉಂಟು ಅವರ. ರಮಣ ನೋಡಿ ಕುಮ್ಮತ್ತಿ ಕುಮ್ಮತ್ತಿ ಕ್ಷಮೆಗೊರಗಾಲಿ ಕಿಂದು ಪೇಳೋ ಪದುಮನಾಭ ರಮಣ ರಮಣ ಸ್ವಲ್ಪ ಹೇಳಿ, ಎದ್ದು ಕೂತ್ಕೊಳ್ಳಿ. ಏನಾಗುದಿಲ್ಲ. ಅಲ್ಲ, ನೀವು ಹೀಗೆ ಬಿದ್ರೆ ಅವ ಒದಿತಾನೆ.
ಇದ್ದಾನೆ ಇನ್ನು ಮತ್ತೆ ಮತ್ತೆ ಅವ ಅವ ಕುಮುಟಿ. ನನಗೆ ಅವನಿಗೆ ಒದಿಯಬೇಕಂತ ಏನಿಲ್ಲ. ಅಲ್ಲ ನಿನಗೆ ಎಲ್ಲಿಗೆ ಓದಿಬೇಕು ಅಂತ ಕಾಣಬಹುದು, ಹಾಗೆಲ್ಲ ನಮಗೆ ಕೊಡ್ಬೇಕಲ್ಲ. ಗಾಡಿ ಹಾಕಿದ್ದೇನೆ, ಗಾಡಿ ಹಾಕಿದ್ದೇನೆ. ಕುಂಬು ಎದುರಿಲ್ಲಿ ಇದು ಈಗ ನೋಡಿ, ಅವ ನಿಮ್ಮಲ್ಲಿ ಯುದ್ಧ ಮಾಡ್ಲಿಕ್ಕೆ ಮುಂದೆ ಮುಂದೆ ಬರ್ತಾ ಇದ್ದಾನೆ. ಅಲ್ಲ ಸ್ವಲ್ಪ ಯುದ್ಧ ಮಾಡಿ ಅವನಲ್ಲಿ. ಕೂರ್ತದಲ್ಲ, ಸ್ವಲ್ಪ ಗಾಳಿ ಹಾಕ್ತೇನೆ ನಾನು. ಯುದ್ಧ ಮಾಡಿ ಯುದ್ಧ ಮಾಡಿ ಹೋಗಿ ಹೋಗಿ. ಅವ ನೋಡಿ ನಿಮ್ಮನ್ನು ನೋಡ್ತಾ ಇದ್ದಾನೆ, ಯುದ್ಧ ಮಾಡ್ತಾನೆ ಅವ ಈಗ. ಹೊಡೀರಿ ಹೊಡೀರಿ ಹೊಡೀರಿ, ಕೈ ಎತ್ತಿ. ಅವನಿಗೆ ಯುದ್ಧ ಮಾಡುವ ಕ್ರಮವೇ ಗೊತ್ತಿಲ್ಲ. ಅಲ್ಲ, ಹೊಡೆದಲ್ಲಿಗೆ ಹೊಡೆಯುವ ಕ್ರಮ ಉಂಟಲ್ಲ, ಅದು ನಮಗೂ ಅದೇ ಕಂಡದ್ದು. ಹೊಡೆದಲ್ಲಿಗೆ ಹೊಡೆಯುವುದಮ್ಮ, ನಿಮ್ಗೆ ಗೊತ್ತಿಲ್ಲ ಅದು ಹೊಡೆದಲ್ಲಿಗೆ ಧರ್ಮ ಯುದ್ಧ ಅಂತ ಇಲ್ವಾ? ಅವನಿಗೆ ಏನು ಗೊತ್ತು ಯುದ್ಧದ ರೀತಿ? ಯುದ್ಧದಲ್ಲಿ ಧರ್ಮ ಯುದ್ಧ ಅಂತ ಒಂದು ಉಂಟಾ? ಹೊಡೆದಲ್ಲಿಗೆ ಹೊಡೆಯುವ ಕ್ರಮ ಇಲ್ಲ. ಹೌದಾ? ಪ್ರಾಣೇಶ್ವರಿ, ನೀರು ಉಂಟಲ್ಲ, ನೀರು ಯಾಕೆ ಈಗ ನಿಮ್ಗೆ? ಯುದ್ಧ ಮಾಡಿ ಬಾಯಾರಿಕೆ. ನಮ್ಮ ವಾಹನ ಎಲ್ಲಿ ಉಂಟು? ಯಾಕೆ? ಅವ ಇದ್ದಾನೆ ಅಲ್ಲಿ, ಗರುಡ ಇದ್ದಾನೆ. ಈಗ ಪ್ರಾಣ ಮುಖ್ಯವೋ ಮಾನ ಮುಖ್ಯವೋ ಹೇಳು? ಮಾನ ಮುಖ್ಯವೋ ಪ್ರಾಣ ಮುಖ್ಯವೋ? ಎರಡು ಬೇಕು ನಮ್ಗೆ ಈಗ. ಮುಖ್ಯ ಪ್ರಾಣ. ಮಾನ ಹೋದ್ರೆ ನಾಳೆ ಬರ್ತದೆ, ಪ್ರಾಣ ಹೋದ್ರೆ ಉಂಟ ಹೇಳು. ಹಾಗೆ ಒಂದು ಪ್ರಾಣ. ಹೌದು. ಚಂದ್ರ ಆದಷ್ಟು ಬೇಗ ಬಂದು ಅವರ ಹೆಗಲನ್ನು ಏರಿ ಎಂತದ್ದು ನಿಮ್ಮದು? ನೀವು ಬಹಳ ಸುಲಭದಲ್ಲಿ ಹೋಗುದು, ಎಲ್ಲಿಗೆ ಹೋಗುದು? ಆಗುದಿಲ್ಲ ಅಂತ ಕಂಡ ಹೇಳೋದು ಒತ್ತಾಯ ಮಾಡಬಾರ್ದು. ಒತ್ತಾಯ ಈಗ ನಿಮ್ಗಾಗುದಿಲ್ಲ ಅಲ್ಲ? ಅವ ಹೆಣ್ಣು ಹುಚ್ಚ, ಅವ ಆದ್ರಿಂದ ಅವನನ್ನೇ ನೋಡ್ತಾ ಇದ್ದಾನೆ. ಯಾವ ಹುಚ್ಚನಾದ್ರೂ ನಾ ಹುಚ್ಚು ಬಿಡಿಸ್ತೇನೆ ನಾನೀಗ. ಇವತ್ತು ಯುದ್ಧ ಮಾಡುದು ನಾನು. ಇಂದಿರಾಧವಗೆರಗಿ ನುಡಿದಳು ಸ್ವಾಮಿ, ಪಾಲಿಬುದು ಸಿದ್ದು ಶಯನವೇ ನಿನ್ನ ದಯದಲ್ಲಿ ಮಧಾಂಧನನು ಶೈವಿನಿಗೆ ಕಳುಹುವೆ ಎಂದನಲು ಹರಿ ಅಸ್ತುವನೆ ಕಾಗನ್ನ ಗಹಗಹಿಸಿ ನಿಮ್ಮ ಕಾಲಿಗೆರಗಿದ್ದೇನೆ. ಎರಡು ಕೈಗಳಿಂದ ನನ್ನ ತಲೆಯ ಮೇಲಿಟ್ಟು ಆಶೀರ್ವಾದ ಮಾಡಿ ಈಗ ಹೋಗಿ ನನ್ನನ್ನು ಸೈಮಿನಿದಾಗ್ತೇನೆ. ಬೇಡ, ಯುದ್ಧ ಅಂದ್ರೆ ಅಷ್ಟು ಸುಲಭ ಅಂತ ಗ್ರಹಿಸಿದ್ಯಾ? ನಾನೇ ಕೈ ತಂದು ತಲೆಯಲ್ಲಿ ಉಳಿತೇನೆ. ನನ್ನನ್ನು ನನಗೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ನೀನು ಯುದ್ಧ ಮಾಡ್ಲಿಕ್ಕೆ ಉಂಟಾ? ಈಗ ನಾನು ಯುದ್ಧ ಮಾಡ್ಲಿಕ್ಕೆ ಉಂಟಾ ಅಂತಲ್ವ ಕೇಳಿದ್ದು? ಉಂಟು. ನಾನೇನು ಸಾಮಾನ್ಯ ಹೆಣ್ಣು ಅಂತ ಭಾವಿಸಿದೆ. ನಾನು ಯಾರು? ಸತ್ರಾಗಿದ್ದನ ಮಗಳು, ಕ್ಷತ್ರಿಯಾಣಿ ನಾನು. ಯುದ್ಧ ವಿದ್ಯೆಯನ್ನು ನಾನು ಕಲ್ತಿದ್ದೇನೆ. ಆದ್ದರಿಂದ ಇವನಿಗೆ ಒಂದು ಕೈ ನೋಡ್ಲಿಕ್ಕೆ ಮೊದಲ ಪಾಠವೇ ಸರಿಯಾದ್ದು, ಈಗಿನದಲ್ಲ. ಗೊತ್ತಾಯ್ತಲ್ಲ? ನಿಮಗೆ ಬೇಡ ಅಂತ ಇರ್ಬೋದು, ನಮಗೆ ಇನ್ನೂ ಬೇಕು. ಹಳತನ, ಆ ಹಳತಿನ ಹಾದಿಯಲ್ಲೇ ಹೊಸತನ ಹಿಡಿದಂತ ಗೊತ್ತಿಲ್ಲ. ಈ ಹಳತಿನಲ್ಲಿ ಇವತ್ತು ಹೊಸತನ ಕಾಣಿಸ್ತೇನೆ ಅವನಿಗೆ. ಶೈಮಿನಿ ಶೈಮಿನಿ ಹೊಸ ಶೈಮಿನಿ ಒಂದು ಆಶೀರ್ವಾದ ಮಾಡಿ. Look at
ಸುಂದರಿ ಬೈಬೇಡಿ. ಕೊನೆಯನದು ಇದು. ಹಳೆ ಸುಂದರಿ ಹಳತನು ಸುಂದರಿ ಅಂತ ಹೇಳುದಿಲ್ಲ. ನಿನಗೆ ಸಮರವಿದೇನೆ? ಹ? ಇದೇ ಸಮರ. ನನ್ನ ಪುರಕ್ಕೆ ಬಂದರೆ ನನ್ನನ್ನು ನೀನು ಹ, ವರಿಸಿದರೆ ಎಲ್ಲ ದರೆ. ಸರ್ವ ಸುಖವನ್ನು ಕೊಡ್ತೇನೆ. ಬಿಲ್ಲು ಕೆಳಗೆ ಹಾಕು, ಪಾಲನೆ. ಎಲ್ಲ ನರಕದಾನವನೇ. ಏನು ಬಾಯಿಗೆ ಬಂದಂತೆ ಮಾತಾಡ್ತಿರುವೆ, ಹೊರಟುತ್ತಿರುವೆ. ಏನು ನನಗೇನು ಹೆದರಿಕೆ ಆಗುದಿಲ್ಲ. ಏನು ಎದುರು ಬಂದ ಅಲ್ಲಿಗೆ ನಾನು ಹೆದರಿ ಓಡಿ ಹೋಗ್ತೇನೆ ಅಂತ ಭಾವಿಸಿದ್ಯಾ? ಕೈಯಲ್ಲಿ ಅದು ನೋಡಿದ್ದೆ ನೀನು? ಇದು ಬಿಲ್ಬಾಣ. ಏನು ನಗುವುದು? ಅಷ್ಟೇ ಗೊತ್ತಿರೋದು ನಿನಗೆ, ನಗಲಿಕ್ಕೆ ಮಾತ್ರ. ಮಾತಾಡ್ಲಿಕ್ಕೆ ನೀಗ ಬರುವುದಿಲ್ಲ, ಆಡ್ಲಿಕ್ಕೆ ಕೂಡುದಿಲ್ಲ ನಿನಗೆ. ನೀನು ಬಿಲ್ಲು ಬಾಣ ಹಿಡಿಯುವುದು ಒಂದೇ, ನಾನು ಸೌಟು ಹಿಡಿಯುವುದು ಒಂದೇ. ಹಾಗಾದ್ರೆ ಅದೊಂದು ಗೊತ್ತುಂಟು ಅಂತ ಈಗ ಆಯ್ತು. ಸೌಟು ಹಿಡಿಲಿಕ್ಕೆ ಅದನ್ನೇ ಹಿಡಿಸ್ತೇನೆ ಈಗ. ಅದನ್ನ ಅರ್ಥ ಮಾಡ್ಬೇಕು. ಎಂತದ್ದು? ನೀನು ಬಿಲ್ಲು ಬಾಣ ಹಿಡಿಯುವುದು, ನಾನು ಸೌಟು ಹಿಡಿಯುವುದು ಒಂದೇ. ನಾನು ಹಾಗಲ್ಲ, ಸೌಟು ಹಿಡಿಲಿಕ್ಕೂ ಗೊತ್ತುಂಟು, ಬಿಲ್ಬಾಣ ಹಿಡಿಲಿಕ್ಕೂ ಗೊತ್ತುಂಟು ಅಂತ ಬಂದವಳು. ಹಿಡಿಯುವುದಕ್ಕೆ ಗೊತ್ತಿದ್ರೆ ಸಾಕು, ಕೆಲಸ ಗೊತ್ತು. ಬಳಸ್ಲಿಕ್ಕೂ ಗೊತ್ತುಂಟು ಅಂತ, ಬಳಸ್ಲಿಕ್ಕೂ ಗೊತ್ತುಂಟು, ಬಡಿಸ್ಲಿಕ್ಕೂ ಗೊತ್ತುಂಟು ನನಗೆ. ಎರಡೂ ಉಂಟು ನಮ್ಮಲ್ಲಿ. ಅದು ಗೊತ್ತುಂಟ ನನಗೆ. ಯಾವುದು? ಅದು ನಿಮ್ಮಂತವ್ರು ನೋಡಿ ಕಾಣುದಿಲ್ವಾ? ನಾವು ತಿಂದ್ರೆ ಬೇಗ ಎಷ್ಟು ಬೇಕು ಅಷ್ಟೇ ತಿಂತೇವೆ. ಅದು ಕಾಣ್ತದೆ ನೋಡುವ, ಗೊತ್ತಾಗ್ತದೆ ನಮಗೆ ಕೂಡ. ಆದ್ರೆ ಒಂದೇ ಹೇಳ್ತೇನೆ, ಇದು ಮಾತಿಗಾಗಿ ಬೆಳೆಸುದಲ್ಲ. ಒಂದಲ್ಲ 12. ಎಷ್ಟು ಬೇಕಾದ್ರೂ ನಾನು ಮಾತಾಡಿ ಏನು. ಅವನದ್ದು ಹೇಗೂ ಧ್ವನಿ ಅಡಗಿದೆ. ಇಲ್ಲ, ಅವರು ಧ್ವನಿ ಅಡಗಿಸಿದ್ರೆ ಈ ಧ್ವನಿಯನ್ನು ಇಲ್ಲಿ ಎತ್ತಿದ್ದಾರೆ ಈಗ ಅವರು. ಮತ್ತೆ ಗೊತ್ತುಂಟ ನಿಮಗೆ? ನೀನು ಹೇಳು. ಅಯ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಇವ. ಅಷ್ಟು ಸುಲಭದಲ್ಲೇ ಮುಗಿದು ಹೋಗ್ತದೆ ಅಂತ ಭಾವಿಸಿದ್ಯಾ? ಈ ಕೋಪ ಯಾಕೆ ಗೊತ್ತಾ ನಿನಗೆ? ಅದನ್ನು ತಿಳ್ಕೊ ನೀನು. ಅವರಲ್ಲಿ ಸೆಣಸಾಡಿದಂತೆ ನನ್ನಲ್ಲಿ ಸೆಣಸಾಡುವುದಲ್ಲ. ನಿನಗೇನು ಮಾಡ್ತೇನೆ ಕ್ಷಿತಿಕುಮಾರಗನೆಲ್ಲ ತನ್ನಯ ಮನದಿ ಯೋಗಿರುದ ಶತದಳಾತ್ಮಜನಿತ್ತವರದಲ್ಲಿ ಶತದಳಾತ್ಮಜನಿತ್ತ ವರದಲ್ಲಿ ಕ್ಷಿತಿಯುಳನು ಎರಡು ಪಿತರುಗಳು ಹೊರತಿಲ್ಲ. ಇದು ನಿಶ್ಚಯವೆಂದು ಮಾತಾ ಪಿತರುಗಳು ಇವರೇ ಹೊರತಲ್ಲ. ಇದು ನಿಶ್ಚಯವೆಂದು ನುತಿಸಿದನು. ಇದು ನಿಶ್ಚಯವೆಂದು ನುತಿಸಿದನು. ಬಳಿಕ ಭೌಮಾಸುರ ಜನನಿ ಜನಕನ ಬಳಿಗೈದೋ ಪಾದಗೆ ಮಣಿದು ಮತ್ತವರ ಬಲು ವಿಧವಿಯುವುದ ಸಂಸ್ತುತಿಸಿದ. ತಾಯಿ ತಂದೆಗಳನ್ನು ಕಣ್ಣಾರೆ ಕಾಣುವ ಯೋಗ ಚಿತ್ತಶುದ್ಧವಾದಾಯಿತೋ ಮುಸುಕಿದ್ದ ಕತ್ತಲೆ ಹರಿದು ಇದು ಸುಜ್ಞಾನದ ಬಿತ್ತು ಮಳೆ ತೋರಿತೋ
ಜನನಿ ಜನಗರಿ ಜಯ ನಮೋ ಇಡೀ ನಾಡಿ ಒದಗಿದ ಪರಮಾಘಾತ ನನ್ನ ಅಂತರಂಗದ ಕಣ್ಣುಗಳನ್ನು ತಮಸೋಮ ಜ್ಯೋತಿರ್ಗಮಯ ಮೃತ್ಯುಮ ಮದಂಗಮಯ ಈ ಸೂಕ್ತಿಯಂತೆ ಈ ಸುಳ್ಳು ನುಡಿಯಂತೆ ನನ್ನ ಅಂತರಂಗವನ್ನು ಕವಿದಿದ್ದ ಅಂಧಕಾರವೆಲ್ಲವೂ ಬಾಲರವಿಯ ಉದಯವಾದಾಗ ಮಂಜಿನ ತೆರೆ ಸರಿಯುವಂತೆ ಅಂತರಂಗದಿಂದ ದೂರವಾಗಿದ್ದಾರೆ. ನನ್ನನ್ನು ಕೆಡ ಹಾಕುವವರು, ನನ್ನನ್ನು ಸೋಲಿಸುವವರು, ನನ್ನ ಮರಣದ ಬಾಗಿಲಿಗೆ ತಳ್ಳುವವರು ಈ ಜಗತ್ತಿನಲ್ಲಿ ಇನ್ನುಳಿದವರಲ್ಲ, ಮಾತಾಪಿತರುಗಳ ಹೊರತಾಗಿ ಬ್ರಹ್ಮದೇವನ ವರ. ನನ್ನನ್ನು ಸಾಯ ಬಡಿಯುವಂತೆ ಬಡಿದು ಯಾವ ಭೂಮಿಯನ್ನು ನಾನು ಬಹುವಾಗಿ ಪ್ರೀತಿಸಿದೆನೋ ಆ ಮಣ್ಣನ್ನೇ ಕಚ್ಚುವಂತೆ ಹೋದ. ನನಗೆ ದಯನೀಯವಾದ ಸಾವನ್ನು ಕೊಟ್ಟವ ನನ್ನ ತಂದೆ ರಮೇಶ್. ಅದಕ್ಕೆ ಸಹಕಾರಿಯಾಗಿ ಒತ್ತಿನಲ್ಲಿ ನಿಂದವಳು ನನ್ನ ಹೆತ್ತ ಅಪ್ಪೇ ರಮೇಶ್. ಆಹಾ, ಎಳವೆಯಿಂದ ಯಾವ ಚಿತ್ರವನ್ನು ಕಾಣುವುದಕ್ಕಾಗಿ ನಾನು ಹಂಬಲಿಸಿದೆನು. ಯಾರನ್ನು ಒದೆಯಲಿ, ಯಾರನ್ನು ಮೆಟ್ಟಲಿ, ಅಂತರಂಗ ಶುದ್ಧವಾಗಿ ನಾನು ಯಾರನ್ನು ಕಾಣುವುದಕ್ಕಾಗಿ ತವಕಿಸಿದೆನು. ಸ್ವಾಮಿ, ಭೌಮಾಸುರ, ನರಕಾಸುರ ಅಮ್ಮ ಪಾದ ಮೂಲದಲ್ಲಿ ವಂದಿಸುತ್ತಾ ಇದ್ದೇನೆ, ಪಡಮಟ್ಟಿದ್ದೇನೆ. ನನ್ನನ್ನು ವಂದಿಸಬೇಕು, ನನ್ನನ್ನು ಉದ್ಧರಿಸಬೇಕು. ನರಕಾಸುರ, ಮಾಡಿದ ತಪ್ಪನ್ನು ನೀನು ಒಪ್ಪಿಕೊಂಡು ಬಂದಿದ್ದೀಯ. ಮಾತ್ರವೇ ಅಲ್ಲ, ಎಷ್ಟೋ ಸಾವಿರ ವರ್ಷಗಳವರೆಗೆ ನನ್ನ ಕಪಾಲದಲ್ಲಿ ಸುತ್ತವಾಗಿ ಮೆಚ್ಚಿದರು ನಗರ ಭಕ್ತಿ ಭಾವಗೆಯಾನು ಹೆಚ್ಚು ಮಾತುಗಳಿಂದಲೇನು ಮುಚ್ಚರಿಸಲು ಮನದಿಂದ ಏನುಂಟು ನಿಶ್ಚಯವಾಗಿ ಕೊಡಬೇಕು. ವಿದ್ಯಾರ್ಥಿಗಳಿದ್ದು ಅವರಿಂದಲೇ ಶಾಪಗ್ರಸ್ತವನ್ನಾದವನಿಗೆ. ಆದರೆ ಇಂದು ಒಬ್ಬ ಅರಸನಾಗಿದ್ದೀಯ. ಸುಂದರವಾಗಿರುವಂತಹ ಪಟ್ಟಣವನ್ನು ಕಟ್ಟಿ ಬೆಳೆಸಿದವನಿದ್ದೆ. ಈ ಕಾಲಕ್ಕೆ ಕೇಳ್ತಾ ಇದ್ದೇನೆ, ಏನು ಆಸೆ ಇದೆ ನಿನಗೆ? ಸ್ವಾಮಿ, ಅಂತಕಾಲ ನನಗೆ ಸಮೀಪಿಸುತ್ತಿದೆ ಅನ್ನುವುದು ತಿಳಿದಾಗ್ಯೂ ನೀನು ಕೇಳಿದ ಪ್ರಶ್ನೆ ನನಗೆ ಅತಿ ಅಪ್ಯಾಯಮಾನವಾಗುತ್ತಾಯಿ. ಮಗು, ನಿನಗೆ ಅದು ಬೇಕು, ಕೇಳಿಕೋ. ಕೇಳಲೇ ನನ್ನ ಅಂತರಂಗದ ಬಯಕೆಯನ್ನು? ಅನುಮಾನ ಬೇಕಾಗಿಲ್ಲ, ಕೇಳು. ಸ್ವಾಮಿ, ನಾನು ತಪ್ಪು ದಾರಿಯಲ್ಲಿ ನಡೆದಿದ್ದೇನೆ, ಸುದೀರ್ಘವಾದ ಪಥವನ್ನು ಉತ್ತರಿಸಿ ಹಿಂದಿರುಗಲಾರದಷ್ಟು ದೂರ ಸೇರಿದ್ದೇನೆ, ನನಗೆ ಚೆನ್ನಾಗಿ ತಿಳಿದದ್ದು. ಆದರೂ ಮನಸ್ಸು ಬಯಸುತ್ತದೆ. ಅಮ್ಮ, ಎಳವೆಯಲ್ಲಿ ಯಾವ ಮಗುವಾದರೂ ಅತಿಯಾಗಿ ಬಯಸುವುದು ಅಮ್ಮನ ಬಿಗಿ ಅಪ್ಪುಗೆಯ ಬಿಸಿಯನ್ನು, ಅಪ್ಪನ ತೊಡೆಯ ಮೇಲಿನ ಭರವಸೆಯ ಭದ್ರತೆ. ಆದರೆ ಏನು ಮಾಡೋಣ ಹೇಳು? ಭೌಮಾಸುರನಾಗಿ ನಾನು ಅದರಿಂದ ವಂಚಿತನಾದ. ಅಮ್ಮ, ಹೆರಬೇಕು ಯಾಕೆ ಹೇಳು? ಮಡಿಲಲ್ಲಿ ಮಲಗಿಸಿ ನನ್ನುಡಿಯ ಜೋಗುಳವನ್ನು ಹಾಡಿ ಎಲೆಯಿಂದ ಒಸರುವ ಅಮೃತೋಪಮವಾದ ಹಾಲನ್ನು ಕುಡಿಸಿ ಸತ್ಪಥವನ್ನು ಒಂದು ಮಗುವಿಗೆ ತೋರಿಸುವುದಕ್ಕಾಗುವುದಿಲ್ಲವೆಂದಾದರೆ ಹೆಣ್ಣೊಬ್ಬಳು ಯಾಕೆ ತಾಯಿ ಆಗಬೇಕು? ಯಾಕೆ ಆಕ್ಷೇಪ ಮಾಡುತ್ತಿಲ್ಲ ತಾಯಿ. ಆದರೆ ಅಮ್ಮನಿಂದ ಪರಿಚಯಿಸಲ್ಪಟ್ಟ ಮಗು, ತಂದೆಯ ಸಂರಕ್ಷಣೆಯಿಂದ ಹೊರತಾದ ಕಂದಮ್ಮ ಹೇಗೆ ಬೆಳೆಯುತ್ತಾನೆ, ಹೇಗೆ ಪರ್ಯವಸಾನವಾಗುತ್ತದೆ ಅವನ ಬದುಕು ನೀನು ನೋಡು. 16,000 ಒಂದಲ್ಲ ಎರಡಲ್ಲ ಕನ್ನೆಯರು ಕಣ್ಣೀರಿನ ಕೂಡನ್ನು ಉಣ್ಣುತ್ತಿದ್ದಾರೆ. ತಾಯಿಯೇ ಎದುರಾಗಿ ಬಂದರು ನನ್ನ ಪುರಕ್ಕೆ ಬಾ, ನನ್ನ ಮಡದಿ ಆಗುವ ಕೇಳಿಕೆಯನ್ನು ಮುಂದೊಡ್ಡುತ್ತಾನೆ. ಇಂತಹ ಮಗು ಈ ಜಗತ್ತಿಗೆ ಭಾರವಾಗದೆ ಉಳಿಯುತ್ತದೆ ಹೇಳು. ಆದ್ದರಿಂದ ಕೇಳಿಕೊಳ್ಳುವುದು, ನಾನು ಕಳೆದು ಹೋದ ನನ್ನ ಬಾಲ್ಯ, ನನ್ನಿಂದ ನಷ್ಟವಾದ ನನ್ನ ಶೈಶವ ಮರಳಿ ಕೊಡಬಹುದೇನಪ್ಪ? ನಿನ್ನ ಕೈ ಹಿಡಿದು ಮನೆ ಅಂಗಳದಲ್ಲಿ ನಡೆದಾಡುವೆ, ನಿನ್ನ ಮೃದು ಮಧುರವಾದ ಮಾತುಗಳನ್ನು ಕೇಳಿ
ಭವಿಷ್ಯದ ಕುರಿತಾದಂತಹ ಉತ್ತಮೋತ್ತಮವಾದ ಕಲ್ಪನೆಯನ್ನು ರೂಢಿಸಿಕೊಂಡು ತೀರೋದ್ಧಕ್ತವಾಗಿ ಜಗತ್ತಿಗೆ ಉಪಕಾರಿಯಾಗಿ ನರಕಾಸುರ ಬೆಳೆಯಬೇಕು. ಕೊಡತಿಯ ಕಳಕೊಂಡ ಬಾಲ್ಯವನ್ನು, ಕೊಡತಿಯ ಕಳಕೊಂಡ ಶೈಶವವನ್ನು, ಕೊಡತಿಯ ಕಳಕೊಂಡ ಕೌಮಾರವನ್ನು ಸಾಧ್ಯವಿಲ್ಲ ನನಗೂ ತಿಳಿದದೆ. ನನಗೆ ಜೀವ ಯೋಗ್ಯತೆ ಇಲ್ಲ, ನಿನಗೆ ದೇವ ಯೋಗ್ಯತೆ ಇಲ್ಲ ಅನ್ನುವುದಲ್ಲ ನನ್ನ ಆಕ್ಷೇಪ. ನನಗೆ ಜೀವ ಯೋಗ್ಯತೆ ಇಲ್ಲ. ಹಾಗಾದ್ರೆ ಇನ್ನೇನು ಮಾಡಬೇಕು? ಪಡುವ ಕಾಮಧೇನು ಏನು? ಜಗತ್ತಿಗೆ ಉಪಕಾರವಾಗಬಹುದಾದದ್ದನ್ನೇ ಕೇಳಬೇಕು. ನರಕಾಸುರನ ಹೆಸರು ಚಿರಸ್ಥಾಯಿಯಾಗಿರಲಿ. ಅದಕ್ಕಾಗಿ ಅಶ್ವೀಜ ಬಗಳ ತ್ರಯೋದಶಿಯ ನಿಧಿಯೊಳಗೆ ಈ ಮುಹೂರ್ತದಲ್ಲಿ ನಿನ್ನ ಈಚಿದ ಶಾಶ್ವತದಿ ಧರೆಯ ಮಾನವರು ಹರಿಯೇ ಹರಿಯೇ ಓ ನರಕಾಸುರನೇ, ಇದುವರೆಗೆ ಭವಬಂಧನವನ್ನು ಹರಿಯೇ ಅನ್ನುವಂತಹ ಛಲ ಆಕಾಂಕ್ಷೆ ನನಗಿತ್ತು. ಆದರೆ ನಿನ್ನ ನಿಜ ದರ್ಶನವಾದ ಮೇಲೆ ಇದನ್ನೆಲ್ಲ ಹರಿದೊಗೆದು ನಿನ್ನಲ್ಲೇ ಲೀನನಾಗಬೇಕನ್ನುವಂತಹ ವಾಂಛೆ ನನ್ನನ್ನು ವ್ಯಾಪಿಸಿದೆ. ಆದರೂ ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕು ಅನ್ನುವ ಬಯಕೆ ಒಂದು ಉಳಿದದೆ. ಯಾಕೆ? ಊರಿಗೆ ಉಪಕಾರಿಯಾದೇನೆ, ಗೋವುಗಳನ್ನು ಸಂರಕ್ಷಿಸಿದ್ದೇನೆ, ನಾರಿಯರ ಕಣ್ಣೀರನ್ನು ಒರೆಸಿದ್ದೇನೆ, ಬ್ರಾಹ್ಮಣರಿಗೆ ಸುಖವಾದ ಬದುಕನ್ನು ಕೊಟ್ಟೇನೆ. ಯಾವ ಕಾರಣಕ್ಕಾಗಿ ನನ್ನ ಹೆಸರು ಉಳಿಯಬೇಕು? ಅದು ಯಾವುದಕ್ಕೂ ಅಲ್ಲ, ಇನ್ನೊಂದು ಪ್ರಧಾನವಾದ ಕಾರಣಕ್ಕಾಗಿ ನನ್ನ ನಾಮ ಚಿರಸ್ಥಾಯಿಯಾಗಿ ಉಳಿಯಬೇಕು. ಮಕ್ಕಳಾದವರು ಹೇಗೆ ಬೆಳೆಯಕೂಡದು, ಹೇಗೆ ಬದುಕಕೂಡದು ಅನ್ನುವುದಕ್ಕೆ ಆದರ್ಶವಾಗಿ ಈ ಭೌಮನ ಬದುಕು ನಾಳೆ ಕಥೆಯಾಗಬೇಕು. ಆಶ್ವೀಜ ಬಹುಳ ತ್ರಯೋದಶಿಯ ನಿಶಿ, ಇನ್ನೀಗ ನನ್ನ ಪ್ರಾಣಾಪಹಾರವನ್ನು ಮಾಡಿ ನಾಳೆ ದಿವಸ ಅಮಾವಾಸ್ಯೆ. ಆ ಅಮಾವಾಸ್ಯೆಯನ್ನು ಎಲ್ಲರೂ ದೈವಾಭ್ಯಂಜನವನ್ನು ಮಾಡಿ ನಾರಾಯಣನ ನಾಮಸ್ಮರಣೆಯನ್ನು ಮಾಡಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಲಿ. ಆ ಕಾಲದಲ್ಲಿ ನನ್ನನ್ನು ನೆನಪಿಸಿಕೊಳ್ಳಲು, ನರಕಾಸುರಂತೆ ಬದುಕಕೂಡದು, ಸಜ್ಜನನಾಗಿ ನಾರಾಯಣ ಸಂಪ್ರೀತಿಗಾಗಿ ಬದುಕನ್ನು ಉಪಯೋಗಿಸಿಕೊಳ್ಳಬೇಕು. ಈ ಒಂದು ಉದ್ದೇಶ, ಈ ಒಂದು ಧ್ಯೇಯ ಮುಂಬರುವ ಜನರ ಪೀಳಿಗೆಯಲ್ಲಿ ಒಡಮೂಡಿತು ಅಂತಾದರೆ ನಾನು ಬದುಕಿದ್ದಕ್ಕೆ ಸಾರ್ಥಕವಾಗುತ್ತದೆ. ಆದ್ದರಿಂದ ಸ್ವಾಮಿ, ಇಂದಿನ ಈ ಶುಭ ಮುಹೂರ್ತದಂದು ಬಹುವಾಗಿ ಹಂಬಲಿಸಿ ಕಷ್ಟಪಟ್ಟು ಬೆಳೆಸಿದ ಈ ದೇಹವನ್ನು ಪಂಜರದ ಒಳಗೆ ಅಡಕವಾಗಿರುವ ನನ್ನ ಪ್ರಾಣ ಪಕ್ಷಿಯನ್ನು, ಅಮ್ಮ ತಾಯಿ, ನಿನ್ನ ಸಾಕ್ಷಿಯಾಗಿ ನೀನು ಸೆಳೆದುಕೋ, ನನ್ನನ್ನು ನಿನ್ನಲ್ಲಿ ಲೀನ ಮಾಡಿ. ನರಕಾಸುರ, ಅದು ನಿನ್ನ ಹೆಸರು ತಾಯಿಯಾಗಿ ಉಳಿಯಬೇಕು ಅನ್ನುವಂತ ಆಸೆ, ಬದುಕಬೇಕು ಅನ್ನುವಂತ ಆಸೆ ನಿನಗಿಲ್ಲ. ಎಂದಾಗಿದ್ದರೆ ನಿನ್ನ ಹೆಸರನ್ನು ಸೂರ್ಯ ಚಂದ್ರನು ಇರುವಷ್ಟರವರೆಗೆ ಉಳಿಸ್ತೇನೆ, ಇದೋ ತಡೆಯುತ್ತೇನೆ. ಸೇವನೆಯೊಳಿಯ ಮಾನಿನಿಯರನ್ನು ಪರಿಗಣಿಸುತ್ತವರನ್ನು ಕಳುಹಿಸುವವರೆಗೆ ಅದಿತಿ ಗುಂಡರವ ವರುಣನ ಮಣಿಜೈಲ ಸಹಿತನೆಯೇ ಹರದಿ ಭಾಮೆಯ ಸಹಿತ ಹೊರಡೋ. ಪ್ರಾಣೇಶ್ವರ, ಅವ ಸಾಯುವ ಕಾಲಕ್ಕೆ 4 ಹನಿ ಕಣ್ಣೀರು ನನ್ನ ಕಣ್ಣಿಂದಲೂ ಬರುವ ಹಾಗೆ ಮಾಡಿಬಿಟ್ಟ. ನಾನಿಲ್ಲಿಗೆ ಯಾಕೆ ಬಂದೆ ಎಂಬುದು ಈಗ ನನಗೆ ಮನವರಿಕೆಯಾಗಿದೆ. ನನಗೆ ಹಠ ಇದ್ದರೂ ಕೂಡ ಹಠದೊಂದಿಗೆ ನನಗೊಂದು ಸಿಕ್ಕಿದಂತ ಸಂತೋಷದ ಆ ದಿವಸ ಇವತ್ತಾಗಿದೆ. ಯಾಕಂದ್ರೆ ನನ್ನ ಎದುರು ನನ್ನ ಮಗನನ್ನೇ ನಾನೇ ಕೊಲ್ಲುವ ಹಾಗಾಗಿ ಹೋಯಿತಲ್ಲ ತಂದೆ ತಾಯಿಯರಿಲ್ಲದೆ ಬೆಳೆದಂತಹ ಮಗು ಏನಾಗುತ್ತದೆ ಎನ್ನುವುದಕ್ಕೆ ಸಾಕ್ಷಿ ನರಕಾಸುರ. ಸತ್ತ ಮರುಗಳೆಯಲ್ಲಿ ಅವನ ಸೆರೆಯಲ್ಲಿದ್ದಂತಹ 16,000 ಹೆಣ್ಣುಮಕ್ಕಳು
ಬಂದು ಕಾಲಿಗೆ ಬಿದ್ರಲ್ಲ ನಿಮ್ಮ ಹಾ, ಅವರನ್ನೇನು ಮಾಡ್ತೀನಿ? ಅವರನ್ನೆಲ್ಲಿ ಕಳುಹಿಸುವುದಿನ್ನು? ಸ್ವೀಕರಿಸಿದ್ದೇನೆ. ಇದುವರೆಗೆ ನಾನು ಬೇಡ ಅಂತ ಹೇಳಿದವಳು ಇವತ್ತು ನಾನೇ ಹೇಳ್ತಾ ಇದ್ದೇನೆ, ಸ್ವೀಕರಿಸಿ. ಅವರನ್ನು ದ್ವಾರಕ್ಕೆ ಕಳುಹಿ ಕೊಟ್ಟವಂತೇವೆ. ಹಾಗಿದ್ರೆ ನಾವೆಲ್ಲಿಂದ ಹೋಗುದು? ಇಲ್ಲಿ ಬಂದ ಉದ್ದೇಶವನ್ನು ನೀವು ಪೂರೈಸಿಕೊಡಬೇಕು. ದೇವಲೋಕಕ್ಕೆ. ಆದ್ರೆ ಮತ್ತೊಂದು ಪಾರಿಜಾತ ಹೂವಿನ ಬಗ್ಗೆ ನಾನು ಹೇಳಿಕೊಂಡವಳು, ಆದ್ದರಿಂದ ಒಂದು ಗೆಲ್ಲನ್ನಾದ್ರೂ ಮುರಿದುಕೊಂಡು ಹೋಗ್ತೇನೆ ಇಲ್ಲಿಂದ. ಆ ವರುಣನ ಮೈಸಲ್ ಮಣಿ, ಆಮೇಲೆ ಅತಿಥಿ ದೇವಿಯ ಕುಂಡಲ, ಇದನ್ನು ಕೊಡುವುದರ ಜೊತೆ ನಂದನವನಕ್ಕೂ ನಮ್ಮ ಪ್ರಯಾಣ. ಪಾರಿಜಾತ ಪ್ರಕರಣಕ್ಕೊಂದು ಮುಕ್ತಾಯ. ಸರಿ, ಹೋಗು ಬಾ.